ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ ಶುರು ಹೋಗ್ತಾ ಇರೋದು ಬೆಳಗ್ಗೆಯಿಂದನೇ. ನಾನು ಇವಾಗ ಎದ್ದು ಮಗ ತೊಳೆದಿದ್ದೀನಿ. ನೋಡಿದ್ರೆ ತಿಪ್ಟೂರಲ್ಲಿ ಒಂದು ಅಜ್ಜಿ ಒಳ್ಳೆ ಜಿಡಿ 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 ಇಟ್ಕೊಂಡೈತೆ. ಅದೇನು ಸೊಳ್ಳೆ ಸಾನೆ ಒಯ್ದಂಗೆ ಹೋಯ್ತೈತೆ ಜಿಡಿ. ಇವಾಗ ಜಿಮ್ಗೆ ಹೋಗ್ಬೇಕು, ಅದು ಹೆಂಗೆ ಹೋಗೋಣ ಅಂತಲೇ ಓದಾಗ್ತಾ ಇಲ್ಲ. ಸಾನೆ ಜಿಡಿ ಇಟ್ಕೊಂಡ್ಬಿಟ್ಟೈತೆ. ಹಾಯ್ ಗಾಯ್ಸ್, ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಏನು ವರ್ಕೌಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಇವಾಗ ನೋಡ್ರಿ, ಕರೆಕ್ಟಾಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಲೆಗ್ ವರ್ಕೌಟ್ ಮಾಡ್ತೀವಿ ಅಂತ ಇವತ್ತು ನೋಡ್ರಿ ಗಾಯ್ಸ್. ಇವತ್ತು ಸೂಪರ್ ಆಗಿರೋ ಒಂದು ಕಂಟೆಂಟ್ ತರ್ತಾ ಇದ್ದೀನಿ. ಅದನ್ನು ನೋಡಬೇಕು ಅಂದರೆ ಒಂದು ದಿನ ಇಲ್ಲ 2 ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ಜಿಮ್ ಮುಗಿಸ್ಕೊಂಡು ಮನೆ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ ಸೀದಾ ಮನೆಗೆ ಹೋಗೋಣ. ಈಗ ಮನೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಮೇಲೆ ಕಂಟೆಂಟ್ ಮಾಡೋಕ್ಕೆ ಬರೋಣ. ಲೆಟ್ಸ್ ಗೋ ಗಾಯ್ಸ್. ನೀವೇ ನೋಡ್ಬೋದು, ಕಸ ಹೊಡೆದ್ಬಿಟ್ಟು ಇವಾಗ ನಮ್ಮ ಅಮ್ಮ ಎಲ್ಲ ಅಡುಗೆ ತಿಂಡಿಗೆ ರೆಡಿ ಮಾಡ್ತೈತೆ. ನಾನು ಇವಾಗ ಕಸ ಹೊಡಿತಾ ಇದ್ದೀನಿ. ಕಸ ಹೊಡೆದಾದ್ಮೇಲೆ ಸ್ನಾನ ಮಾಡ್ಕೊಂಡು ಕಂಟೆಂಟ್ ಮಾಡೋಕೆ ಹೋಗ್ಬೇಕು. ಹೋಗೋಣ ಗೈಸ್. ಕಂಟೆಂಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತು ಕಾಲೇಜ್ ರಜಾ ಆಗ್ತಿದ್ದೀನಿ. ಅಜ್ಜಿ ಫಸ್ಟ್ ಡೇ ದಿನವೇ ನಾನು ಹೋಗಿದ್ದೀನಿ. ಇವತ್ತು ರಜಾ ಕೊಡಬಾರ್ದ ನನಗೆ? ಫಸ್ಟ್ ಡೇ ಹೋಗಿದ್ದೀನಿ ನಾನು. ಇವತ್ತೆಲ್ಲರಿಗೂ ಫಸ್ಟ್ ಡೇ ಆದರೆ ನಾನು ಅವತ್ತೇ ಫಸ್ಟ್ ಡೇ ಹೋಗಿದ್ದೀನಿ. ಹೋಗೋಣ ಗೈಸ್. ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಯಾರು ನಾನು ವೀಡಿಯೋಸ್ ನೋಡಿಲ್ಲ ಎಲ್ಲ ಬೇಗ ಬೇಗ ಹೋಗಿ ನೋಡ್ಕೊಳ್ಳಿ. ಸಕ್ಕದ ಕಂಟೆಂಟ್ ಕೊಡೋಣ ಅಂತ ಕಂಡಿದ್ದೀನಿ. ಇನ್ಮೇಲಂತೂ ಸಕ್ಕದ ಕೊಡ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಇನ್ನೂ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಕ್ಚುಲಿ ಇಷ್ಟು ನೀಟಾಗಿ ಎಲ್ಲ ಬೇರೆಯವ್ರು ಮಾಡ್ಬೇಕಾದ್ರೆ ಕೆಲಸನೆಲ್ಲ ಇವ್ರು ಮಾಡ್ತಾ ಇದ್ದಾರೆ. ಕಷ್ಟ ಬಿದ್ದು ಇಷ್ಟೊಂದೆಲ್ಲ ಕ್ಲೀನ್ ಮಾಡಿದ್ದಾರೆ ನೋಡ್ರಿ. ತುಂಬ ಕೆಲಸ ಮಾಡ್ತಾವ್ರೆ ನೋಡ್ರಿ. ಮಾರ್ಕ್ಸ್ ಧೂಳು ಬರ್ತೈತೆ ಆದರೂ ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಡ್ತಾವ್ರೆ ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದೇ ನಾವು ಜ್ಯೂಸ್ ಕುಡಿದಿದ್ರೆ ಇಬ್ಬರೇ ಕುಡಿತಿದ್ವಿ. ಇವಾಗ ನಾನು ಡ್ರೀಮಿಂಗ್ ಕನ್ನಡಿಗ ಬ್ರೋ, ಇವಣ್ಣ, ಅವರು ಇಷ್ಟು ಜನ ಆರಾಮಾಗಿ ಕರ್ಕೊಂಡು ತಿನ್ಬೋದು. ಅಷ್ಟು ಕಲಂಗಡಿ ಹಣ್ಣು ಐತೆ. ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಅಷ್ಟು ಕಲಂಗಡಿ ಹಣ್ಣು ಐತೆ. ಚೆನ್ನಾಗಿದೆ ಒಂಥರ. ನೋಡ್ರಿ, ಈ ಫೋಟೋ ಯಾವ ಬಾಡಿ ಬಿಲ್ಡರ್ಗಿಂತ ಕಮ್ಮಿ ಆಯ್ತಾ? ಈ ಫೋಟೋ ಯಾವ ಬಾಡಿ ಬಿಲ್ಡರ್? ಇವಾಗ ಚಾಲೆಂಜ್ ಕಂಪ್ಲೀಟ್ ಮಾಡೋಣ ನಡಿಯಪ್ಪ. ನೋಡ್ರಿ ಹೆಂಗೆ ಬಾಡಿ ಬಿಲ್ಡ್ರು. ಬ್ರೋ ಇವತ್ತೇನೆ ಆ್ಯಕ್ಚುಲಿ ಕಂಟೆಂಟ್ ಎಲ್ಲ ಶೂಟ್ ಮಾಡಿಕೊಂಡು ನನಗೆ ವೀಡಿಯೋ ಕಳಿಸ್ಕೊಟ್ಟು ಡ್ರೀಮಿಂಗ್ ಕನ್ನಡಿಗ ಬ್ರೋ ಅವರು ಹೊರಡ್ತಾ ಇದ್ದಾರೆ. ಅಂದಂಗೆ ಇವಾಗ ನಮ್ಮ ನಿಖಿಲ್ ಅವರು, ರಾಜಣ್ಣ ಅವರು ಇವಾಗ ನಮ್ಮ ಕಾಲೇಜ್ ಹತ್ರ ಕರ್ಕೊಂಡು ಹೋಗ್ತವ್ರೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಅವರೇ ಕರ್ಕೊಂಡು ಹೋಗ್ತವ್ರೆ. ಇವಾಗ ಹೋಗ್ಬಿಟ್ಟು ಏನು ವಿಚಾರ ಅಂತ ನೋಡ್ಕೊಂಬರಮ್ಮನ್ರಿ. ನಾನು ಈ ಗೇಟಪ್ಪಲ್ಲಿ ಇದ್ದೀನಿ. ಸರಿ ಬ್ರೋ, ಬಾಯ್ ಬಾಯ್ ಗೈಸ್. ಆ್ಯಕ್ಚುಲಿ ಇವಾಗ ಒಂಥರ ಬೇಜಾರಾಗ್ತೈತೆ. ಇಷ್ಟೊತ್ತಕ ಬೆಳಗ್ಗೆಯಿಂದ ಇಷ್ಟೊತ್ತಕ ಡ್ರೀಮಿಂಗ್ ಕನ್ನಡಿಗ ಬ್ರೋ ಅವರು ಎಷ್ಟಾಗೋದಷ್ಟು ಮಾಹಿತಿನ ನನಗೆ ಹೇಳ್ಕೊಟ್ರು. ಅದಾದಮೇಲೆ ಅವರೆಲ್ಲ ಪೂರ್ತಿ ನೀಟಾಗಿ ಹೇಳ್ಕೊಟ್ಟು ಈ ಥರ ಎಲ್ಲ ಮಾಡು, ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಅದನ್ನೆಲ್ಲ ಅಳವಡಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಹಾಕೋಣ ಗೈಸ್. ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಕಾಲೇಜಿಗೆ ಕರ್ಕೊಂಬಂದವನೇ. ಏನಕ್ಕೆ ಅಂತ ನನಗೂ ನೀಟಾಗಿ ಗೊತ್ತಿಲ್ಲ. ಇವಾಗ ಏನು ಕರ್ಕೊಂಬಂದವನೇ ಅದನ್ನು ನೋಡೋಣ ಬನ್ನಿರಿ. ಏನು ಕರ್ಕೊಂಬಂದವನೇ ಅಂತ ಈ ಥರ ಗೇಟ್ ಹಾಕ್ಬಿಟ್ಟವ್ರು. ಇವಾಗ ಏನು ಗೈಸ್, ನಮ್ಮ ಕಾಲೇಜಲ್ಲಿ ಸಿಸ್ಟಮೆಟಿಕ್ ಪೂರ್ತಿ ಇಷ್ಟೊಂಥರ ಸಿಸ್ಟಮೆಟಿಕ್ಕಾಗಿ ಮಾಡ್ತವ್ರೆ. ಸ್ಟ್ರಿಕ್ಟ್ ಆಗ್ತವ್ರ ಕಾಲೇಜಲ್ಲಿ, ಸ್ಟ್ರಿಕ್ಟ್ ಮಾಡ್ತವ್ರ. ನಮಗೆ ಸ್ಟ್ರಿಕ್ಟಾ ಗೈಸ್? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತೇನು ಕೆಲಸದ ಮೇಲೆ ಬಂದಿದ್ವಿ, ಆ ಕೆಲಸ ಒಂದೂ ಆಗಿಲ್ಲ. ಇವ್ನು ರಾಜು ಏನು ಕೆಲಸದ ಮೇಲೆ ಬಂದಿದ್ದ, ಆ ಕೆಲಸ ಒಂದೂ ಆಗಿಲ್ಲ. ಒಂದು ಫೋನ್ ರಿಪೇರಿ ಮಾಡಿಸ್ಬೇಕು ಅಂತ ಬಂದ, ಅದು ಆಗಿಲ್ಲ. ಇನ್ನೇನೋ ಕಾಲೇಜ್ ಹತ್ರ ಬಂದ, ಅದು ಆಗಿಲ್ಲ. ಏನೇನೂ ಕೆಲಸ ಆಗಿಲ್ಲ ಗಾಯ್ಸ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನನ್ನ ಡೈಲಿ ಬ್ಲಾಗ್ನ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಯಾಕೆಂದರೆ ನಾನು ಕಷ್ಟ ಬಿದ್ದು 4 ದಿನದಿಂದ 5 ದಿನದಿಂದ ಡೈಲಿ ಬ್ಲಾಗ್ ಮಾಡಿದ್ದೀನಿ ಅಂದರೆ ನಿಮಗೋಸ್ಕರ ಅಂತ. ಬೇಗ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಬೇಗ. ಇನ್ಸ್ಟಾಗ್ರಾಮ್ಗೆ ಫಾಲೋ ಅಂತ ಹೇಳಿ ಸಬ್ಸ್ಕ್ರೈಬ್ ಅನ್ನೋದೇ ಬರ್ತೈತೆ. ದೊಡ್ಡದಂಗೆ ಕಂಟೆಂಟ್ ತರ್ತೀನಿ, ಎಡಿಟ್ ಮಾಡ್ತಿದ್ದೀನಿ. ಬರುತ್ತೆ ನೋಡ್ರಿ, ಸೈಕ್ ಆಗಿರುತ್ತೆ ಎಡಿಟ್. ಅಲ್ಟಿಮೇಟಾಗಿ ಮಾಡ್ತಿದ್ದೀನಿ.